ಈ ಸಂಜು ಬಾವುಗೆ ಬುದ್ಧಿನೇ ಇಲ್ಲ. ಅಲ್ಲ ಅವ್ರ ಎದುರಿಗೆ ಹಂಗೆ ಮಾತಾಡೋದು. ಅಲ್ಲ ಇಸಿ ನಾವು ಕೋಳಿ ಸಾರು ಮಾಡಿಕ್ಕಿ ಅವ್ರನ್ನೆಲ್ಲ ನೋಡ್ಕೊಂಡು ರಾತ್ರಿ ಎಲ್ಲ ನಮ್ಮ ಮನೆಯಾಗೆಲ್ಲ ಇಕ್ಕೊಂಡಿದ್ದು ವೇಸ್ಟ್ ಆಯಿತು. ಅಲ್ಲ ಕರೆಸ್ಕೊಂಡು ಎಷ್ಟು ಆತ್ರದಿಂದ ಬರ್ರಿ 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 ಅಂತೇಳಿ ನೀನು ಫೋನ್ ಮಾಡಿ ಕರೆಸ್ಕೊಂಡಿದ್ದು ವೇಸ್ಟ್ ಆಯ್ತಲ್ಲತ್ತೆ. ಅಲ್ಲ ಹೇಳ್ಬೇಕಾ ನನಗೆ ಆಸ್ತಿ ಮಾಡಿಸ್ರಿ ಅಂತ ಹೇಳಿ ಬಾಯಿ ಬಿಟ್ಟು ಹೇಳೋದು ಬಿಟ್ಟು ಸುಮ್ಕೆ ಇದ್ದಾರಲ್ಲ. ಅಯ್ಯೋ ದೇವ್ರೆ. ಅಲ್ಲ ಅವ್ರು ಯಾವಾಗ ಕೊಡ್ತಾರೆ ಅವಾಗ ಕೊಡಲಿ ಅಂತ ಹೇಳ್ತಾರಲ್ಲ. ಇವಾಗ ಏನು ಮಾಡೋಕ್ಕಾಗಲ್ಲ ಅತ್ತೆ ನಾವು. ಕರೆದು ಬೈದು ಬಿಡು, ಹಿಂಗೆ ಅಮ್ಮಂಗಿದ್ರೆ ನಮ್ಮ ಮನೆಯಾಗ ಇರಲೇಬೇಡ ನೀನು ಅಂತ ಹೇಳಿ ಹೇಳ್ಬಿಡು. ಅಷ್ಟೇನೆ. ಅಲ್ಲ ನೋಡಿ ಇವ್ರಿಗೆ ಹೆಂಗೆ ತಿಳಿತೈತೆ, ಯಾಕೆ ಹಿಂಗೆ ಮಾತಾಡಿರಿ ಇವರು ನನಗೆ ಆಸ್ತಿ ಬೇಕು, ನಾನೆಲ್ಲ ಮಾಡಿಸ್ಕೋಬೇಕು ಮಾರಬೇಕು ಅಂತ ಹೇಳಿ ಹೇಳ್ತಿದ್ದವರು ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ? ಯಾಕೋ ಏನೋ ನಾನು ಹೋಗ್ಲಿ ಅಂತ ಕಾಯ್ತಿದ್ದೆ. ತಡಿ ವಸಿ ಅಂದ ಕೂಗ್ಳತೀನಿ ಕರೆದು. ಮನ್ಯಾಳ ಬುದ್ಧಿ ಇಲ್ಲ ಇವನಿಗೆ. ನಾನು ಹೇಳಿದ್ದೀನಿ ಎಲ್ಲ ಮಾಡಿಸ್ಕೊಬಿಡಬೇಕು ಕಣಪ್ಪ, ಎಲ್ಲ ಮಾಡಿಸ್ಕೋಬೇಕು ತೆಕ್ರೆ ಮಾಲನೂ ಅಂತ ಹೇಳಿ ನಾನು ಮುಂದಾಗಲೇ ಮಾಡಿಸ್ಕೋಬೇಕಾಗಿತ್ತು. ಮದುವೆ ಮಾಡ್ಕೊಂಬತ್ಕಿನ ಮುಂದಾಗಲೇ ಬಿಡು, ಇನ್ಯಾರ ಇದ್ದಾರೆ ಮಾಡಿಸ್ತೀವಿ ಅಂತ ಹೇಳಿದ್ಮೇಲೆ ಮಾಡಿಸ್ತಾರೆ. ಏನೋ ಒಬ್ಳೆ ಮಗಳು ಇನ್ನೊಬ್ಳು ಮಗಳಿಲ್ಲ ಏನೂ ಇಲ್ಲ ಅಂತ ನಾನು ಅದಕ್ಕೆ ನಾನು ಸುಮ್ಮನೆ ಅದೇ ಕಣಮ್ಮ. ಇವತ್ತು ಈ ಕರೆದು ಸರಿಯಾಗಿ ಉಗುತ್ಬಿಡಿ ಹೇಳ್ತೀನಿ. ನಿನಗೇನು ಬುದ್ಧಿ ಐತೆ ಅಂಬನೆ ಇಲ್ಲ ಅಂಬನೆ ಮನೆಯಾಳ ಇಂಥ ಕೆಲಸ ಮಾಡಿದೀಯ ಅಂತ ಕರೆದು ಹೋಗ್ಳು ಹೇಳ್ತೀನಿ ಬಾಯಿಗೆ ಬಂದಂಗೆ. ಅಲ್ಲ ಇದಕ್ಕೇನು ಬುದ್ಧಿ ಐತೆ ಅಂಬನೆ ಇಲ್ಲೇ ಅಂಬನಿ, ಬುದ್ಧಿ ಇರೋರು ಯಾರು ಹಿಂಗೆ ಮಾಡಲ್ಲ. ಏಯ್ ಸಂಜಾ, ಏಯ್ ಸಂಜ್ಗಾ ಬಾರ ಇಲ್ಲಿ. ಸಂಜ್ಗಾ ಯಾಕೆ ಹೇಳು, ಯಾಕೆ? ನಿನಗೆ ಬುದ್ಧಿ ಐತೇನ ನಿನಗೆ ಹೊಲ್ಕ? ಅಲ್ಲ ನಾನು ಯಾತಕ್ಕೆ ನೆನ್ನೆಸಿಂದ ಕೋಳಿ ಸಾರು ಮಾಡಿ ಅವ್ರಿಗೆ ಅಡ್ಪಾಟ್ ಉಂಬಕ್ಕಿಕ್ಕಿ ನೆನ್ನೆಸ್ ಬೈದಿಂದ ಇಲ್ಲೇ ಇಳಿಸ್ಕೊಂಡು ಬಿಡು ಅವ್ನು ಕುಡ್ದವನೇ ಎದ್ದಾಕೆ ಹೇಳ್ಕೊಂಡು ಹೋಗೋಣ ರಾತ್ರಿ ಎಲ್ಲ ಕೇಳೋಣ ಅಂದಾನು. ಎದ್ದಾಗ ಏನು ನೆನೆಸ್ಕೊಂಡು ಎದ್ದೆಷ್ಟೇ ಎದ್ದು ಗನವಾಗಿ ಯಮ್ಮ ಕೇಳೋಣ ಅಂತ ಅಂದಾನು. ಇವತ್ತು ಮಾಡಿಸ್ಕೋಬೇಕಣಮ್ಮ ಹೊಲನ ಅಂತ ಅಂದಾನು. ನಿನ್ಗೇನು ತಿಕ್ಲಿಡಿತೋ? ತಿಕ್ಲ ನನ್ನ ಮಗನೇ, ಅವಳ ಜೊತೆ ಸೇರ್ಕೆ ನೀನು ತಿಕ್ಲಾದೇನು? ನಿನಗೂ ತಿಕ್ಲತ್ತೇನು? ತಿಕ್ಲಾ ಅವಳು ತಿಕ್ಲಿ ನೀನು ತಿಕ್ಲ, ಇಬ್ಬರೊಳಗೂ ಸರಿಯಾಗೈತಿ. ಯಾಕಮ್ಮ ಯಾಕೆ ಹಂಗೆ ಮಾತಾಡ್ತೀಯ? ಸರಿಯಾಗಿ ಮಾತಾಡೋದು ಕಲಿ. ನೆಟ್ಟಿಗೆ ಮಾತಾಡು. ಹಂಗೆಲ್ಲ ಮಾತಾಡ್ಬಿಟ್ಟಿದ್ದೀ ಅಂದ್ರೆ ಸರಿಯಾಗೋದಿಲ್ಲ. ನೀನು ಏನು ಹಂಗೆ ಮಾತಾಡ್ತಾ ಇದೀಯಾ? ನೀನು ತಿಕ್ಲ ನನಗೆ ಮೋಸ ಮಾಡ್ತಾ ಇರೋರು ತಿಕ್ಲಿಡ್ರು. ನಾನಿನ್ನೂ ಮಾಡಿಸ್ಕೊಂಬಲ್ಲ. ನೀವೇನೇ ಹೇಳಿದ್ರು ನಾನಿನ್ನೂ ಮಾಡಿಸ್ಕೊಂಬಲ್ಲ. ನನಗೆಲ್ಲ ಗೊತ್ತೈತಿ. ಅದನ್ನೆಲ್ಲ ನಾನು ಮಾಡಿಸ್ಕೊಬಿಟ್ರೆ ಈಗಲೇ ಎಲ್ಲ ಹಾಳಾಗಿ ಹೋಗುತ್ತೆ. ಎಲ್ಲ ಮಾರ್ಕೊಂಡು ನನಗೆ ಮೋಸ ಮಾಡೋ ಅಂಥ ಜನ ಇರ್ತಾರೆ. ಅದಕ್ಕೆ ನಾನು ಮಾಡಿಸ್ಕೊಂಬದು ಬೇಡ ಅಂತೇಳಿ ನಾನು ನಿರ್ಧಾರ ಮಾಡಿದ್ದೀನಿ. ನೀನು ಸುಮ್ಮನೆ ಮಾತಾಡಬೇಡ. ಮಾತಾಡ್ಬಿಟ್ಟಿದ್ದೀಯ ಅಂದ್ರೆ ಸರಿ ಆಗೋದಿಲ್ಲ. ಏನು ತಿಕ್ಲ ಅಂತ ಮಾತಾಡ್ತಾ ಇದೆಯಾ? ನೋಡಿ ಹೇಳಿರ್ತೀನಿ, ಹಂಗೆಲ್ಲ ಮಾತಾಡಿದ್ಯಾ ಅಂದ್ರೆ ಸರಿ ಆಗೋದಿಲ್ಲ. ಯಾಕಪ್ಪ ಯಾಕೆ ಗುದ್ದಾಡಬೇಡ, ಸುಮ್ಕಿರು. ಜಾನಕಿ ನಿನಗೆ ಗೊತ್ತಾಗಲ್ಲ. ಇವ್ರು ಮಾಡ್ತಾ ಇರೋದು ನನಗೆ ಗೊತ್ತಾಗಲ್ಲ ಅಂತ ತಿಳ್ಕೊಬಿಟ್ಟವ್ರೆ. ಅಲ್ಲ ನೋಡು ಹೆಂಗೆ ಮಾತಾಡ್ತಾರೆ, ನನ್ನ ತಿಕ್ಲ ಅಂತ ಮಾತಾಡ್ತಾರೆ. ನಾನಿನ್ನೂ ಮಾಡಿಸ್ಕೊಂಬಲ್ಲ ಕಣಮ್ಮ, ನಾನು ಮಾಡಿಸ್ಕೊಂಬಲ್ಲ. ಇನ್ನೂ ನನಗೆ ಬೇಕಾದ ನಾನು ಮಾಡಿಸ್ಕೊಂತೀನಿ. ನನಗೆ ಸೇರ್ಬೇಕಾಗಿರತ್ತಾನೆ, ನಾನು ಮಾಡಿಸ್ಕೊಂತೀನಿ. ಸುಮ್ಮನಿರ್ರಿ, ನೀವು ಯಾರು ಏನೂ ಹೇಳ್ಬೇಡ್ರಿ. ಇಲ್ಲ ಬಾವ, ಅದಂಗಲ್ಲ, ನಿಮಗೆ ಗೊತ್ತಾಗಲ್ಲ. ನಾಳೆ ದಿನ ಅವ್ರ ಅಣ್ಣ ತಮ್ಮಗಳು ಯಾರಾದರೂ ಬಂದಿದ್ದಾರೆ ಅಂತಂದರೆ ಹೆಂಗೆ? ಇವಾಗ ನಿಮ್ಮ ಹೆಸರಿಗಿದ್ರೆ ನೀವು ಬೋರ್ಗಿರಾದರೂ ಹಾಕ್ಸಿ ಏನಾದರೂ ಮನೆಗಿನೇ ಆದರೂ ಕಟ್ಕೋಬೋದು. ಇಲ್ಲ ಅಂತಂದ್ರೆ ಮಾರಿ ಏನಾದರೂ ಮನೆಗಿನೇ ಆದರೂ ಕಟ್ಕೋಬೋದು. ಬೋರ್ ಹಾಕ್ಸಿ ಅಡಿಕೆ ಗಿಡ ಇಕ್ಕೋದು ಏನೋ ಒಂದು ಮಾಡ್ಬೋದು. ಅದು ನಿಮ್ಮ ಹೆಸರಿಗಿದ್ರೆ ಮಾತ್ರ ಯಾವುದೇ ಆಗಲಿ ಬಾವ, ಇಲ್ಲೋಳಿಲಿ ಹೆಸ್ರಿಗೆ ನಮ್ಮ ಹೆಸ್ರಿಗೆ ಆಗ್ದಲೆ, ನಮ್ಮ ಹೆಸ್ರಿಗೆ ನಮ್ಮ ಸ್ವಂತ ಹೆಸ್ರಿಗೆ ಆಗ್ದಲೇ ಅಣ್ಣ ತಮ್ಮಗಳು ಭಾಗದಲ್ಲಿ ಐತೆ ಅಂದ್ರಾಗಲಿ ಅಣ್ಣ ತಮ್ಮಗಳದೊಂದಾಗಲಿ ಬಿಡು ನಾಳೆ ಹೊತ್ತಿನ ಕೊಡ್ತಾರೆ ಅಂತೇಳಿ ಮಾಡಬಾರ್ದು. ಅಡಿಕೆ ಗಿಡ ಆಗಲಿ ಬೋರ್ ಆಗಲಿ. ಆಮೇಲೆ ನಾಳೆಗೆ ನನಗೂ ಬೇಕು ಅಂತಾರೆ, ಅವಾಗ ಏನು ಮಾಡಬೇಕು? ನಾನು ಒಳ್ಳೇದು ಹೇಳ್ತೀರಿ, ನಿಮ್ಗೆ ಅರ್ಥ ಆಗ್ತಿಲ್ಲ ಯಾಕೆ ಹೇಳ್ತಾ ಇದ್ದಾರೆ ಅಂತ. ನೀವು ಅರ್ಥನೇ ಮಾಡ್ಕೊಂತಿಲ್ಲ. ಅಲ್ಲ ಮಾಡ್ಕೊಂಡು ತಿಂಬೋದೇನು ಬಿಡು. ಇವತ್ತು ರಾಗಿ ಬೆಳಿತೀವ ಬಿಡು, ಇನ್ನೊಂದು ವರ್ಷಕ್ಕೆ ರಾಗಿ ಬೆಳ್ಕೊಂತೀವತ್ತ ಬಿಡು, ಹತ್ತಿ ಬೆಳ್ಕೊಂತೀವತ್ತ. ಒಂದು 6 ತಿಂಗಳು 7 ತಿಂಗಳು ಒಂದು 8 ತಿಂಗಳಿಗೆ ಹತ್ತಿ ಬರುತ್ತೆ ಅಂತ ಅನ್ಕೋಬೋದು. ಒಂದು ವರ್ಷದ ಬೆಳೆ ಆದರೆ ಬಿಡು, ಒಂದು ವರ್ಷಕ್ಕೆ ಮುಗಿಸುತ್ತೆ ಅನ್ಬೋದು. ಅಡಿಕೆ ಗಿಡ ಬೋರ್ಗಿರ ಹಾಕ್ಸಿ ಅಡಿಕೆ ಗಿಡ ಇಕ್ಕಿದ್ರೆ ಲಕ್ಷಾಂತರ ರೂಪಾಯಿ ಗಟ್ಟಲೆ ಖರ್ಚು ಮಾಡೋದು ಬಾವ. ಅದು ನಿಮ್ಗೆ ಅರ್ಥ ಆಗಲ್ಲ. ಮುಚ್ಚು ಬಾಯಿ, ನೀನು ಮಾತಾಡಬೇಡ. ನೀನು ಹೇಳ್ಬೇಡ ನನಗೆ, ನೀನು ಹೇಳಬೇಡ. ನನಗೆ ಒಳ್ಳೇದು ಕೆಟ್ಟದ್ದು ಯಾವುದು ಒಂಬತ್ತು ಚೆನ್ನಾಗಿ ಗೊತ್ತೈತೆ. ನಾನು ಮಾಡಬೇಕಾ ಮಾಡ್ತೀನಿ, ನಾನು ಮಾಡಲ್ಲ ಅಷ್ಟೇ. ನನಗೆ ಗೊತ್ತೈತೆ. ನೀನು ಮಾತಾಡಬೇಡ, ನೀನು ಮೋಸಗಾತಿ ನೀನು. ನೀನೇನು ಎಲ್ಲ ಆಸ್ತಿ ಎಲ್ಲ ನಾವು ಪಡ್ಕೊಂಡು ಎಲ್ಲ ಮಾರ್ಕೆಂಡು ತಿನ್ನಬೇಕು ಅಂತ ನೋಡ್ತಾ ಇದೆಯಾ? ಎಲ್ಲ ನನಗೆ ಚೆನ್ನಾಗಿ ಗೊತ್ತೈತೆ. ಎಲ್ಲ ಗೊತ್ತೈತೆ ನನಗೆ. ಮತ್ತೆ ಒಳ್ಳೆಳಲ್ಲ ಇವಳು. ಎಲ್ಲಾರ ನಮ್ಮ ಅಪ್ಪ ಇಂತಾಗೆ ಆಸ್ತಿ ಭರಿಸ್ಕೋಬೇಕು ಅಂತ. ನಮ್ಮ ಅಪ್ಪನ ಮಗಳು ನಾನು ಕಾಣೆ, ನೀನಲ್ಲ. ತಡಿ, ನಮ್ಮ ಅಪ್ಪಗೆ ಹೇಳ್ತೀನಿ ನಿಮ್ಗೆ ಕೊಡಬೇಡ ಕಣಪ್ಪ ಅಂತ. ಮುಚ್ಚೆ ಸಾಕು. ಯಾರೇನೇನಿಲ್ಲೇನು ಬಗಿಸ್ಕೊಂಡಿಲ್ಲ. ಅವನಿಗೆ ನಿನ್ನ ಗಂಡು ಕೊಡ್ತೀನಿ ಅಂತ ಹೇಳಿದ್ರು ವರದಕ್ಷಿಣೆನ. ಅದಕ್ಕೇನೆ ವರದಕ್ಷಿಣೆ ಕೊಡ್ತೀನಿ ಅಂತ ಹೇಳಿದ್ಕೇನೆ ನಾ ಇವತ್ತು ಕೇಳ್ತಿದ್ದು. ಅವ್ರು ಯಾತಕ್ಕೆ ಕೇಳ್ತಾರೋ ಅವ್ರನ್ನ ಯಾಕೊಂಬ್ತೀಯ? ಅವಳು ಯಾಕೊಂಬ್ತೀಯ? ಅವಳೇನೇನು ಕಾತ್ಕೊಂಡಿಲ್ಲ ಯಾರಿಗೇನು. ಅವಳೇನಿವತ್ತು ನಯನಾಜಿಕಾಗಿದ್ದಾಳೆ. ಎಲ್ಲ ನಾ ತುಡ್ಕೊಂಬತ್ತಾಳೆ. ನೀನು ನೋಡಿದ್ರೆ ನೀನು ಹೋಗಲ್ಲ ಕೆಲ್ಸಕ್ಕಲ್ಲ, ಇಲ್ಲಿ ಸುತ್ತರಿತೀಯ. ಇದು ನೋಡಿದ್ರೆ ಕಟ್ರಿ ಇದು ತಿಕ್ಕಲ ಗೊತ್ತಾಗಲ್ಲ, ಏನಿಲ್ಲ ತಿಕ್ಲ ಕೆಲಸ ಮಾಡ್ಕೊಂಡು ಬರೋದು ಗೊತ್ತಾಗಲ್ಲ. ಅವಳೆ ನಯನಾಜಿಕಾಗಿದ್ದಾಳೆ. ಎಲ್ಲಿ ಬಿಟ್ಟರು ಬರ್ತಾಳೆ, ಎಂತ ತಕ್ಬೇಕಾದ್ರೂ ಕೆಲ್ಸಕ್ಕೆ ಹೋಗಿ ಬರ್ತಾಳೆ. ನಯನಾಜಿಕಾಗಿದ್ದಾಳೆ ಅವಳು. ನಿನ್ಗೇನು ಗೊತ್ತು? ಯಾಕೆ ಬೈಯೋದು? ನಮ್ಮ ಅಪ್ಪನ ಬೈಬೇಡ. ಬೈದ್ರೆ ಏನಿಲ್ಲ.
ಬಾಯಿ ಓ ತಿಕ್ಲಿ. ಎಲ್ಲ ಮಾತಾಡಬೇಡ ನೋಡಮ್ಮ ಹೇಳಿರ್ತೀನಿ. ಮಾತಾಡಬೇಡ ನೀನು. ಮಾತಾಡಿದಿ ಅಂದ್ರೆ ಸರಿಯಾಗೋದಿಲ್ಲ. ಯಾಕೆ ಮಾತಾಡೋದು ನೀನು ಹಂಗೆ? ಅವಳು ನನ್ಬೇಡ ಹಂಗೆ. ಇನ್ನೊಂದು ಸತಿ ಅವಳನ್ನೇನಾದ್ರೂ ತಿಕ್ಲಿ ಗಿಕ್ಲಿ ಅಂತ ಏನಾದರೂ ನಿನ್ನ ಬಾಯಾಗ ಮಾತಾಡಿದಿ ಅಂದ್ರೆ ಸರಿಯಾಗೋದಿಲ್ಲ ನೋಡಿ ಹೇಳಿರ್ತೀನಿ. ಯಾಕೆ ನೀನು ಹಂಗೆ ಮಾತಾಡೋದು? ನೀವು ಮೋಸ ಮಾಡ್ತಾ ಇರೋದು ನನಗೆ ಗೊತ್ತೈತಿ. ಮೋಸ ಮಾಡ್ತೀರಾ ನೀವು, ಮೋಸಗಾರರು. ಅದಕ್ಕೇನೆ ನಾನಿನ್ನೂ ಮಾಡಿಸ್ಕೊಂಬಲ್ಲ. ನನಗೆ ಇಷ್ಟ ಬಂದಂಗೆ ನಾನು ಮಾಡಿಸ್ಕೊಂತೀನಿ. ನನ್ನ ಇಷ್ಟ. ನನ್ನ ಮಾವ ನನಗೆ ಕೊಡ್ತೈತೆ ಅಂದ್ರೆ ಆ ಮನೆ ಅಳಿಯ ಅಂದಮೇಲೆ ನಾನು ತಗೊಂತೀನಿ, ನಾನು ನೋಡ್ಕೊಂತೀನಿ. ನಾನು ಯಾವಾಗ ಬೇಕೋ ಅವಾಗ ಮಾಡಿಸ್ಕೊಂತೀನಿ. ನೀವು ಹೇಳ್ದಾಗ ಮಾಡಿಸ್ಕೋಬೇಕು ಅಂಬೋದು ಏನಿಲ್ಲ. ಮಾತಾಡಬೇಡ ಅಂತಂದರೆ ಮಾತಾಡ್ತೀನಿ. ಮಾತಾಡದೆ ಇಲ್ಲದಂಥದ್ದೇನೋ ಮಾತಾಡ್ತೀನಿ. ಮಾತಾಡಬೇಡ ಅಂತ ಹೇಳ್ತಾನೆ. ಅದ್ಯಾಕೋ ಮತ್ತೆ ನಾನು ತಾನೇ ಒಪ್ಪಿ, ನಾನು ತಾನೇ ಹೆಣ್ಣು ತಂದು ಮದುವೆ ಮಾಡಿರೋದು ನಿನಗೆ. ನಾನು ಕಾಣೋ ಹೆಣ್ಣು ಹುಡ್ಕಿರೋದು ನೀ ಬಾವ ಅಲ್ಲೋಡು. ನೀನು ಮಾತಾಡಬೇಡ. ನೀನು ಮಾತಾಡ್ಗಿಡಿಯ ನೋಡಿ ಹೇಳಿರ್ತೀನಿ. ಮಾತಾಡ್ಬಿಟ್ಟಿದ್ದೀನಿ ಅಂದ್ರೆ ಸರಿಯಾಗೋದಿಲ್ಲ. ನೀನು ಏನು ಮುಂದಕ್ಕೆ ಮಾತಾಡಿದಿ ಅಂದ್ರೆ ನಾನು ಏನಿಲ್ಲ ಕ್ಯಾಕರು ಸುಗಿದು ಬಿಡ್ತೀನಿ ನಿನ್ನಿಂದಲೇ ಎಲ್ಲನ. ನಾನು ಮಾಡ್ಸಲ್ಲ. ನನಗೆ ಮೋಸ ಮಾಡಬೇಕು ಅಂತ ಇದ್ದೀರಿ ನೀವೆಲ್ಲನ. ನನ್ನ ಹತ್ರ ಇರೋ ಅಂಥ ಆಸ್ತಿ ಎಲ್ಲ ನಮ್ಮ ಮಾವನ ಹತ್ರ ಬರೆಸ್ಕೊಂಡು ನನಗೆ ಮೋಸ ಮಾಡಬೇಕು ಅಂತ ಇದ್ದೀರಾ. ನಾನು ಎಲ್ಲ ಕೇಳಿಸ್ಕೊಂಡಿದ್ದೀನಿ ಕಣೆ. ನೀನು ಮಾತಾಡೋದ ಬಾಯಿ ಮುಚ್ಕೊಂಡು ಬಿದ್ದಿರು. ಬಾರಪ್ಪ ಸುಮ್ಕಿರಪ್ಪ ತಾಗಿ ಬಾ. ಬಾ ನೀನು ಮಾತಾಡಬೇಡ ಬಾ. ಬಾರಪ್ಪ ಬಾ. ಬಾ ಇಲ್ಲಿ ಬಾರಪ್ಪ. ಸುಮ್ಕಿರು ಜಾಣಿ ನೀನು. ಸುಮ್ಮನೆ ಇದ್ಬಿಡು. ನೀನೇನು ಮಾತಾಡಬೇಡ. ನಾನೆಲ್ಲ ಮಾತಾಡ್ತೀನಿ. ಇವರು ಸುಮ್ಮನೆ ಇದ್ದಂಗೆಲ್ಲ ನಿನ್ನ ಹೆಂಗೆ ಬೇಕಂಗೆ ಮಾತಾಡ್ತಾರೆ. ಇವ್ರಿಗೆ ಮಾನ ಮರ್ಯಾದಿದ್ದಿದ್ರೆ ಹಿಂಗೆಲ್ಲ ಮಾತಾಡ್ತಿರ್ಲಿಲ್ಲ. ಅವ್ರು ಏನಾದರೂ ಮಾಡ್ಕೊಂಡು ಹಾಳಾಗೋಗ್ಲಿ. ನೀನೇನೋ ತಲೆ ಕೆಡಿಸ್ಕೊಬೇಡ. ಕೈಲಾದಷ್ಟು ಕೆಲಸ ಮಾಡು. ಅವಳ ಬಟ್ಟೆ ಅವಳು ಹಾಕ್ಕಂಬ್ಲಿ. ನೀನು ಇನ್ಮೇಲಿಂದ ಏನು ಮಾಡೋಕ್ಕೆ ಹೋಗ್ಬೇಡ ನೋಡಿ ಹೇಳಿರ್ತೀನಿ. ಎಲ್ಲ ಬಟ್ಟೆನೂ ನೀನೇ ಒಗಿಬೇಡ. ಅವ್ರ ಬಟ್ಟೆ ಅವಳು ಹಾಕ್ಕಂಬ್ಲಿ ಹೇಳು. ಅಮ್ಮಯ್ಯನ ಬಟ್ಟೆನ ನೀನೊಂದು ಜೊತೆ ಒಗ್ದಾಕಿದ್ರೆ ಅವಳೊಂದು ಜೊತೆ ಒಗಿಬೇಕು. ಹಂಗೆ ಮಾಡು. ಅಷ್ಟೇ. ಅವಳು ಬೆಳಗ್ಗೆ ಅಡುಗೆ ಮಾಡಿದ್ರೆ ನೀನು ಸಾಯಂಕಾಲ ಅಡುಗೆ ಮಾಡು ಅಷ್ಟೇ. ಅವಳಿಗೆಲ್ಲ ಅಡುಗೆ ಮಾಡಕ್ಕೆ ಬರುತ್ತೆ. ಅಡುಗೆ ಮಾಡಕ್ಕೆ ಬರಲ್ಲ, ಯಾತು ಬರಲ್ಲ ಅವಳಿಗೆ. ಅವಳಿಗೆ ಕಾಪುರ ಮಾಡೋಕ್ಕೆ ಬರಲ್ಲ. ಅವಳಿಗೆ ಯಾಕೆ ಬರುತ್ತೆ ಅಂತ ಹೇಳ್ತೀಯೋ? ಅವಳು ಅಡುಗೆ ಮಾಡ್ತಾಳಂತೆ. ಮಾಡ್ತಾಳೆ. ನಾನು ಮಾಡಿಸ್ತೀನಿ. ನನ್ನ ಹೆಂಡ್ತಿ ಮಾಡಲಿಲ್ಲ ಅಂದ್ರೆ ನಾನೇ ಮಾಡ್ತೀನಿ ಅಷ್ಟೇ. ಬೆಳಗ್ಗೆ ಒಂದು ಸರಿ ಅವಳು ಮಾಡಿದ್ರೆ ಇವಳು ಒಂದು ಸತಿ ಮಾಡ್ಬೇಕು ಅಷ್ಟೇ. ಮನ್ಸರಿಸ್ಕೊಂಡು ಕೆಲಸ ಮಾಡ್ಬೇಕೆ. ನನ್ನ ಹೆಂಡ್ತಿ ಒಬ್ಳೆ ಬಿಟ್ಟು ಸಿಕ್ಕಿದ್ದಾಳೆ ಇಲ್ಲಿ ಕೆಲಸ ಮಾಡೋಕ್ಕೆ. ನಾನು ಇದ್ದಿದ್ದಂಗೆ ಮಕ್ಕಳ್ದಂಗೆ ಹೇಳ್ತಾ ಇದ್ದೀನಿ. ಇದ್ದಿದ್ದಂಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಇರತ್ತೆ ಅತ್ತ ಮತ್ತೆ ಸುಮ್ಮನಿರು. ಸುಮ್ಮನೆ ಯಾಕೆ ಗಲಾಟೆ ಮಾಡ್ಕೊಂಡು ಸುಮ್ಮನಿರು. ಏನಾನ ಮಾಡ್ಕೊಂಬೇಳು. ಸುಮ್ಮನಿಗ ಹೇಳಕ್ಕೋದ್ರೆ ಸುಮ್ಮನೆ ನಿಷ್ಠುರಗಳು. ಸುಮ್ಮನಿರತ್ತೆ. ಸುಮ್ಮನಿಗ ಯಾಕೆ ಸುಮ್ಮನೆ ಮಾತಾಡಿ ಇವಾಗ ಇದು ಮಾಡ್ಕೊಂಬಕ್ಕೋಗ್ಬೇಡ. ಸುಮ್ಮನಿರು. ಅದೇನಾಗುತ್ತಾ ಆಗಲಿ. ನಡಿ ಜಾಣಿ ಹೊರಗೆ ಹೋಗೋಣ ನಡೀಲಿ. ಅವ್ರೇನಾನ ಮಾತಾಡಿ ನೀನೇನೋ ತಲೆ ಕೆಡಿಸ್ಕೊಬೇಡ ನಡೀಲಿ. ನಾನು ಆಮೇಲೆ ನೋಡ್ಕೊಂತೀನಿ ನೋಡಿ. ಇವ್ನಿಗೇನಾಯ್ತಪ್ಪ? ಯಾಕೆ ಹಿಂಗೆ ತಿಕ್ಲತ್ತದ ನಡ್ದಂಗೆ ಆಡ್ತಾನೆ? ಯಾಕೆ ಗೊತ್ತಿಲ್ಲ ಕಣತ್ತೆ. ಇದ್ಕಿದ್ದಂಗೆ ಹಿಂಗೆ ಬದಲಾಗಿದ್ದಾರೆ ಅಂದರೆ. ರಾತ್ರಿ ಎಲ್ಲನ ಮಾಮ ಕುಡ್ದೆ ಸುಮ್ಮನೆ ಬೆಳಗ್ಗೆ ಕೇಳೋಣ ಅಂತೇಳಿ ಇವರೇ ಮಾತಾಡ್ದವರು. ಯಾಕೆ ಇದ್ದಕ್ಕಿದ್ದಂಗೆ ಹಿಂಗಾದ್ರೆ ಯಾರೋ ಏನೋ ಹೇಳ್ಕೊಟ್ಟವ್ರೆ. ಇಲ್ಲಿಯವ್ರು ಯಾರೋ ಏನೋ ಹೇಳ್ಕೊಟ್ಟವ್ರೆ ಕಣತ್ತೆ. ಅದಕ್ಕೆ ಹಿಂಗೆ ಮಾತಾಡ್ತಾ ಇರೋದು ನಮ್ಮ ಭಾವ. ಇಲ್ಲಾಂದ್ರೆ ಹಂಗೆ ಮಾತಾಡ್ತಿರ್ಲಿಲ್ಲ. ಯಾರೋ ಏನೋ ಊದೇವ್ರು ಕಣಪ್ಪ ನನ್ನ ಮಗ್ಗೆ. ಏನೋ ಇದ್ಕಿದ್ದಂಗೆ ಹಿಂಗೆ ಬದಲಾಗಿದ್ದಾನೆ ಅಂತಂದ್ರೆ ಏನೋ ಮಾಡ್ಸ್ಯವ್ರೆ. ಜಾಸ್ತಿ ಇವಾಗ ಜನ ಕೂತಂತ್ರ ಜನಗಳು ಜಾಸ್ತಿ. ಯಾವಳೇನು ಮಾಡ್ಯವ್ರೆ, ಯಾವಳೇನು ಮೋಡಿ ಮಾಡ್ಯವ್ರು ತಾಡಿ. ಯಾವಳೇನು ಮಾಡ್ಯವ್ರೆ ಎಂಬುದು ಗೊತ್ತಾಗಬೇಕು. ನಾನೇನಿಲ್ಲ ತಿರುಗಿ ಸುಮ್ಮನಿರೋದಿಲ್ಲ ನೋಡು. ಅದೇ ಮತ್ತೆ ಚೆನ್ನಾಗಿರೋರು ನೋಡಿ ಸಹಿಸ್ಕೆವಲ್ಲ. ಅಣ್ಣ ತಮ್ಮಳ ಮಧ್ಯೆ ಏನು ತಂದಿಕಾನ ಅಂತೇಳಿ ನೋಡ್ತಿರ್ತಾರೆ. ಅಣ್ಣ ತಮ್ಮಳ ಮಧ್ಯೆ ತಂದಿಕ್ಕಾಗಿನ ಇಂಥ ಕೆಲಸ ಮಾಡಿದ್ದಾರೆ. ಬೋಲು ಜನ ಎಂಥ ಜನಗಳು ಗೊತ್ತೇ. ಯಾರೋ ಏನಾನ ತಂದಿಕ್ಕೆ ಅವ್ರು ಅದಕ್ಕೆ ಹಿಂಗೆ ಮಾತಾಡ್ತಾ ಇರೋದು. ಅಲ್ಲ ನಮ್ಮ ಭಾವ ಇದ್ದಕ್ಕಿದ್ದಂಗೆ ಹಿಂಗೆ ಮಾತಾಡೈತೆ ಅಂದ್ರೆ ಇನ್ನು ಮಾತಾಡೋದೇನು ಅವ್ರು ಕೇಳಿಸ್ಕೊಂತೆ. ಅವನ್ನೆಲ್ಲ ಕೇಳಿಸ್ಕೊಂಡಿಲ್ಲ ಹೇಳಿ ಅವಳ ಕೇಳಿಸ್ಕೊಂಡು ಹೇಳವ್ರೆ. ತಂದಿಕ್ಕೆ ಅವ್ರೆ ಅಣ್ಣ ತಮ್ಮಳು ಗುದ್ದಾಡ್ಲಿ ಅಂತೇಳಿ ಅವಳ ಕೇಳಿಸ್ಕೊಂಡು ತಂದಿಕ್ಕೆ ಅವ್ರೆ. ಅಲ್ಲ ನನ್ನ ಮಗ ಎಂದು ಜಗಳ ಮಾಡ್ದಿಲ್ಲ. ನಾನು ಯಾಕೆ ಇವಾಗ ಹಿಂಗೆ ಜಗಳ ಮಾಡ್ತಾನಲ್ಲ ಅದೇ ನನಗೆ ಡೌಟು ವೀಕ್ಷಕರೇ. ಅಲ್ಲ ನನ್ನ ಮಗ ರಾತ್ರಿ ಎಲ್ಲ ಕೇಳ್ತೀನಿ ಅಂದವನು ಯಾಕನ ಇಟ್ಕಿದ್ದಂಗೆ ಬೇಡ ನಮ್ಮ ಮಾವ ಯಾವ ಮಾಡಿಸುತ್ತೆ ಅವಾಗಲೇ ಮಾಡಿಸ್ಕೊಂತೀನಿ ಅಂತ ಹೇಳ್ಬಿಟ್ನಲ್ಲ ಅಂತೇಳಿ ನಾನು ಬೈಯಕ್ಕೆ ಹೋದ್ರೆ ನನಗೆ ತಿರುಗಿಸ್ಚಾರಿಯ ಬೈದ್ಬಿಡ್ತಾನೆ. ನನ್ನ ಮೇಲೆ ಜಗಳ ಮಾಡಿಬಿಟ್ಟ. ಯಾಕಂತ ಗೊತ್ತಾಗ್ತಿಲ್ಲ. ಹೋಗತ್ತ ಯಾರೇನು ಹೇಳಿರೋ ಅಂಬದು ಗೊತ್ತಾಗಬೇಕು. ಗೊತ್ತೈತೆ ನನಗೆ ಯಾರೋ ಏನೋ ಹೇಳ್ಕೊಟ್ಟವ್ರೆ ಅಂತ. ಅದೇನೋ ನನಗೆ ಗೊತ್ತಾದರೆ ಅವಾಗ ಮಾತಾಡ್ತೀನಿ. ಯಾವಳು ಹೇಳ್ಕೊಟ್ಟವ್ರೆ ಯಾವಳು ಏನು ಮಾಡವ್ರೆ ಎಂಬುದು ಗೊತ್ತಾಗ್ಬೇಕು ನನಗೆ. ನೋಡ್ತಾ ಇರಿ. ನೆನನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.